ಹಲೋ ಫ್ರೆಂಡ್ಸ್, ಎಲ್ರಿಗೂ ಸ್ವಾಗತ. ನಾನಿವತ್ತು ಬಿಗಿನರ್ಸ್ಗೆ ಹೊಸ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಹಾಕ್ಬೋದು. ಹೊಸದಾಗಿ ಕಲಿಯೋರು ಇದನ್ನು ಈ ರೀತಿ ಬಟ್ಟೆಯಲ್ಲಿ ಟ್ರೈ ಮಾಡಿ ನೀವು ಸೀರೆಗೆ ಡೈರೆಕ್ಟಾಗಿ ಹಾಕ್ಕೋಬೋದು. ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಇದಕ್ಕೆ ಬೇಕಾಗುವಂತಹ ಮೆಟೀರಿಯಲ್ಸ್ ಏನಂತ ನೋಡೋಣ. ನೋಡಿ, 6 ಎಳೆ ಸುತ್ಕೊಂಡಿರುವಂಥ ದಾರ. ನೀವು ಸೀರೆಗೆ ಹಾಕಬೇಕಾದ್ರೆ ನೋಡಿಕೊಂಡು ಕಾಂಟ್ರಾಸ್ಟ್ ಕಲರ್ ತೊಗೋಬೋದು. ಹಾಗೆ ಕ್ರೋಶಾ ನಂಬರ್ ಬಂದು 0.95 mm. ಈಗ ಯಾವ ರೀತಿ ಹಾಕೋದು ಅಂತ ನೋಡ್ಕೊಳ್ಳೋಣ. ನೋಡಿ, ನಾವು ಈ ಬಟ್ಟೆ ಹಿಂಭಾಗನ ತೊಗೊಂಡಿದ್ದೀನಿ ನಾನೀಗ. ಸ್ಟಾರ್ಟಿಂಗು ನಾವು ಫಸ್ಟ್ ಸ್ಟೆಪ್ಪು ಈ ಸ್ಯಾರಿ ಹಿಂಭಾಗದಿಂದ ಹಾಕೋಬೇಕು. ಇದು ಸೀದಾ ನೋಡಿ, ಇದು ಸೀದಾ, ಇದು ಉಲ್ಟಾ. ನಾನು ಈ ಉಲ್ಟಾದಿಂದ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನು ಈ ಕ್ರಿಸ್ಟಲ್ ಬೀಡ್ಸ್ ಹೇಳೋದು ಮರ್ತಿದ್ದೆ. ನೋಡಿ ಫ್ರೆಂಡ್ಸ್, ಈ ರೀತಿ ಕ್ರಿಸ್ಟಲ್ ಬೀಡ್ಸ್ ಬರುತ್ತೆ, ಈ ಸರ ರೀತಿ. ಅದನ್ನು ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ತೆಗೆದಿಟ್ಕೊಂಡಿದ್ದೀನಿ. ಇದು ಬೇಕಾಗುತ್ತೆ. ಈ ಬೀಡ್ಸ್ ಬೇಡ ಅಂದರೆ ಬೇರೆ ಯಾವುದೇ ರೀತಿಯ ಬೀಡ್ಸನ್ನು ಬೇಕಾದರೂ ನೀವು ಬಳಸ್ಬೋದು. ನೋಡಿ, ಈ ರೀತಿ ಬೀಡ್ಸ್ ಆದರೂ ಬಳಸ್ಬೋದು, ಅಥವಾ ರೌಂಡ್ ಬೀಡ್ಸ್ ಆದರೂ ಬಳಸ್ಬೋದು. ನಾನೀಗ ಕ್ರಿಸ್ಟಲ್ ಬೀಡ್ಸನ್ನು ಬಳಸಿ ಹಾಕೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಬಟ್ಟೆ ಇದು ಉಲ್ಟಾ ಭಾಗ ಆಗಿರೋದ್ರಿಂದ ಗಂಟು ಈ ಸೈಡೇ ಉಲ್ಟಾ ಭಾಗನೇ ಬರಬೇಕಾಗುತ್ತೆ. ಅದರಿಂದಾಗಿ ನೋಡಿ, ಇದು ಸೀದಾ ಕಡೆಯಿಂದ ನಾವು ಚುಚ್ಕೊಂಡು ದಾರನ ಎಳ್ಕೊಳ್ಳೋಣ. ನೋಡಿ, ಈ ರೀತಿ ಎಳ್ಕೋಬೇಕು. ಎಳ್ಕೊಂಡು ಈಗ ಲಾಕ್ ಮಾಡ್ಕೊಳ್ಳೋಣ. ನಾವಿಲ್ಲಿ 2 ಸಾರಿ ಲಾಕ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನಾನು ಇನ್ನೊಂದು ಸಾರಿ ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ ಮೊದಲನೇ ಸಾರಿ ನಾನು 2 ಸಾರಿ ಲಾಕ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಫಸ್ಟ್ನೇ ಟೈಮು ಮತ್ತು ಎಂಡಿಂಗಲ್ಲಿ 2 ಸಾರಿ ಲಾಕ್ ಮಾಡ್ಕೋಬೇಕು. ಈಗ ನಾವು ಬೀಡ್ಸ್ನ ತಗೊಳ್ಳೋಣ. ನೋಡಿ, ಕ್ರೋಶಾಗೆ ಹಾಕ್ಕೋಬೇಕು. ಈ ರೀತಿ ಕ್ರೋಶಾಗೆ ಹಾಕ್ಕೊಂಡು ಈ ದಾರದಿಂದ ಬೀಡನ್ನ ಎಳ್ಕೋಬೇಕು. ಇಲ್ಲಿ ಬೀಡ್ ಲಾಕ್ ಮಾಡ್ಕೋಬೋದು, ಬೇಡ ಅಂದರೆ ಹಾಗೇನೂ ಮಾಡ್ಕೋಬೋದು. ನೋಡಿ, ಈ ರೀತಿ ಬೀಡ್ ಲಾಕ್ ಮಾಡಿಕೊಂಡು ಇಲ್ಲಿಗೆ ಈ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈ ರೀತಿ ಟೈಟಾಗಿ ಲಾಕ್ ಮಾಡ್ಕೋಬೇಕು. ನಂತರ ಬೀಡ್ ಲಾಕ್ ಆದ ನಂತರ 4 ಚೈನ್ ತೊಗೋಬೇಕು. ಒಂದು ಚೈನ್ ಆಗಿದೆ, 2, 3, 4 ಚೈನ್ ತೊಗೊಂಡು ಈ 4 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಂದ ಒಂದು ಪಾಯಿಂಟ್ ಒಳಗಡೆಗೆ ನೋಡಿ, ಸ್ವಲ್ಪ ಇದು ಆರ್ಚು ಲೂಸ್ ಬರಬೇಕು. ನೋಡಿ, ಸ್ಟ್ರೈಟಾಗಿ ತೊಗೊಂಡ್ರೆ ಇಲ್ಲಿಗೆ ಬರುತ್ತೆ. ಇಲ್ಲಿಂದ ಒಂದು ಪಾಯಿಂಟ್ ಒಳಗಡೆಗೆ ನಾವು ಚುಚ್ಕೋಬೇಕು. ಈಗ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ಮತ್ತೆ ಬೀಡನ್ನ ತಗೋಬೇಕು. ಈ ರೀತಿ ಕ್ರೋಶದಲ್ಲಿ ಬೀಡ್ ತಗೊಂಡು ಈ ದಾರನ ಎಳ್ಕೋಬೇಕು. ಮತ್ತು ಬೀಡ್ ಲಾಕ್ ಮಾಡ್ಕೋಬೇಕು. ನಂತರ ಈ ಬೀಡನ್ನ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಮಾಡ್ಕೋತಾ ಇದ್ದೀನಿ.
ಟೈಟಾಗಿ ನಾವು ಎಳ್ಕೋಬೇಕು. ಮತ್ತು ನಾವು ಈಗ 4 ಚೈನ್ನ ಹಾಕ್ಕೋಬೇಕು. 1 2 3 4. ಇದೇ ರೀತಿ ಫಸ್ಟ್ ನಾನು ಯಾವ ರೀತಿ ತೋರಿಸಿದ್ನೋ ಬೇಸು ಅಷ್ಟು ನೋಡಿ, ಇದು ಇಲ್ಲಿಗೆ ಸ್ಟ್ರೈಟ್ ಬರುತ್ತೆ. ಇಲ್ಲಿಂದ ಒಂದು ಪಾಯಿಂಟ್ ಒಳಗಡೆಗೆ ಚುಚ್ಕೋತಾ ಇದ್ದೀನಿ. ಇದೇ ರೀತಿ ಸೀರೆ ಉದ್ದಕ್ಕೂ ನಾವು ಹಾಕ್ಕೋಬೇಕಾಗತ್ತೆ. ಈಗ ನಾನು ಉಳಿದಿರೋ ಬೀಡನ್ನ ಹಾಕ್ಕೊಂಡು ತೋರಿಸ್ತೀನಿ. ಈಗ ಲಾಸ್ಟ್ ಬೀಡನ್ನ ಹಾಕ್ತಾಯಿದ್ದೀನಿ. ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಇದನ್ನು 2 ಸಾರಿ ನಾನು ಲಾಕ್ ಮಾಡ್ಕೊಳ್ತೀನಿ. ಅದರ ಪಕ್ಕದಲ್ಲೇ ಇನ್ನೊಂದು ಸಾರಿ ಚುಚ್ಚಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಇದಿಷ್ಟು ಫಸ್ಟ್ ಬೇಸ್ ಆಯಿತು. ಇದು ಉಲ್ಟಾ. ಈಗ ಇದನ್ನು ಈ ರೀತಿ ತಿರುಗಿಸ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಕಾಣುತ್ತೆ. ಈಗ ಉಲ್ಟಾ ತಿರುಗಿಸ್ಕೊಂಡಿದ ನಂತರ ಈಗ 3 ಚೈನ್ನ ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನು ಇದೇ ದಾರನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿಮಗೆ ಈ ದಾರ ಬೇಡ ಅಂದರೆ ಬೇರೆ ದಾರನ ನೀವು ಇಲ್ಲಿ ಜಾಯಿನ್ ಮಾಡಿಕೊಂಡು ಸೀದಾ ಹಾಕ್ಕೊಂಡು ಹೋಗ್ಬೋದು. ಈಗ 1 ಚೈನ್ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ 1 2 3 ಚೈನ್ನ ಹಾಕ್ಕೋಬೇಕು. ಸ್ಟಾರ್ಟಿಂಗಲ್ಲಿ 3 ಚೈನ್ನ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ನೋಡಿ, ಈ 4 ಚೈನ್ ಇದೆಯಲ್ಲ, ಇಲ್ಲಿಗೆ ನಾವು ಡಬಲ್ ಕ್ರೋಶನ ಹಾಕ್ಕೊಳ್ತಾ ಹೋಗಬೇಕು. ಈಗ ಸೂಜಿ ಮೇಲೆ ದಾರ ತಗೋಬೇಕು. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ನಾನು ಇನ್ನೊಂದು ಸರಿ ತೋರಿಸ್ತೀನಿ. ಇಲ್ಲಿ 3 ಚೈನ್ ತೊಗೊಂಡಿದ್ದೀವಿ ಸ್ಟಾರ್ಟಿಂಗು. ಮತ್ತು ಈಗ ಸೂಜಿ ಮೇಲೆ ದಾರ ತಗೊಂಡು ಈ 4 ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿಗೆ ನಾವು ಡಬಲ್ ಕ್ರೋಶನ ಹಾಕ್ಕೋಬೇಕು. ನೋಡಿ, ಈಗ ಈ ಕ್ರೋಶ ಮೇಲೆ 3 ರಿಂಗ್ ಬಂತು. ಇದರಲ್ಲಿ ಮತ್ತೆ ನಾವು ದಾರನ ತಗೊಂಡು 2ನ್ನು ಒಂದು ಮಾಡ್ಕೋಬೇಕು. 2 ರಿಂಗಲ್ಲಿ ಒಂದು ಈ ದಾರನ ಎಳ್ಕೋಬೇಕು. ಮತ್ತು ಇನ್ನು ಉಳಿದಿರೋ 2 ರಿಂಗಲ್ಲಿ ಈ ದಾರನ ಎಳ್ಕೋಬೇಕು. ನೋಡಿ, ಈಗ ಇದನ್ನು ಡಬಲ್ ಕ್ರೋಶೆಟ್ ಅಂತ ಕರಿತೀವಿ. ಇದೇ ರೀತಿ ನಾವು 6 ಸರಿ ಹಾಕ್ಕೋಬೇಕು. ಮತ್ತು ನೋಡಿ, ಸೂಜಿ ಮೇಲೆ ದಾರ ತಗೊಂಡು ಈ ರೀತಿ ಡಬಲ್ ಕ್ರೋಚೆಟ್ನ ಹಾಕ್ಕೋಬೇಕು. 2ನ್ನು ಒಂದು ಮಾಡ್ಕೋಬೇಕು. ಮತ್ತು 2ನ್ನು ಒಂದು ಮಾಡ್ಕೋಬೇಕು. ನೀವು ಇನ್ನೂ ಸ್ವಲ್ಪ ಲೂಸ್ ಬಿಟ್ಟರೆ ಇನ್ನೂ ದೊಡ್ಡದಾಗಿ ಬರುತ್ತೆ. ಅಷ್ಟೊಂದು ಲೂಸ್ ಬೇಡ ಅಂದರೆ ನೋಡಿ, ಇಷ್ಟೇ ಸಾಕು. ಮತ್ತು ನೋಡಿ, ಈ ಬೀಡ್ ಕೆಳಗಡೆ ಈ ಗ್ಯಾಪ್ ಇದೆಯಲ್ಲ, ಇಲ್ಲಿಗೆ ನಾವು ಕುಚ್ಚನ್ನು ಕಟ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾವು 3 ಚೈನ್ನ ಹಾಕ್ಕೊಂಡಿರೋದಿಲ್ಲಿ. ಈಗ 6 ಡಬಲ್ ಕ್ರೋಚೆಟ್ನ ಹಾಕ್ಕೊಳ್ಳೋಣ. ಅಂದರೆ ಈ ಕಂಬನ 3 ಆಯಿತು. ನೋಡಿ, 1 2 3 ಈ ಚೈನನ್ನು ಎಣಿಸ್ಕೊಂಡ್ರು ನಿಮಗೆ ಗೊತ್ತಾಗುತ್ತೆ. 1 2 3 ಆಗಿದೆ. ಇದರ ಮಧ್ಯೆ ನೀವು ಚಿಕ್ಕ ಬೀಡ್ ಬೇಕಾದರೂ ಹಾಕ್ಕೋಬೋದು, ಅಥವಾ ಹಾಗೇನಾದರೂ ಹಾಕ್ಬೋದು. ಈಗ 5 ಡಬಲ್ ಕ್ರೋಚೆಟ್ನ ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಬರೀ 4 ಚೈನ್ ತೊಗೊಂಡಿರೋದ್ರಿಂದ ನಾನು 6 ಮಾತ್ರ ಹಾಕೋತಾ ಇದ್ದೀನಿ. ನೀವು ಇನ್ನೂ ಜಾಸ್ತಿ ತೊಗೊಂಡಿದ್ರೆ ಈ ಚೈನು ಬೇಸಲ್ಲಿ, ಅಂದರೆ 6 ತೊಗೊಂಡ್ರೆ ಇನ್ನೂ ಜಾಸ್ತಿ, ಇನ್ನೂ 2 ಜಾಸ್ತಿನ ಹಾಕ್ಕೋಬೋದು. ಈಗ ನಾನು 6 ಕಂಬನ ಹಾಕ್ಕೊಂಡಿದ್ದೀನಿ ಡಬಲ್ ಕ್ರೋಚೆಟ್ಟು. 2 4 6 ಇದೆ. ಈಗ ಒಂದು ಸಿಂಗಲ್ ಚೈನ್ನ ಹಾಕ್ಕೋಬೇಕು. ನಾವು ಈ ಮಣಿ ಕೆಳಗಡೆ ಕುಚ್ಚನ್ನು ಕಟ್ಟೋದಕ್ಕೆ ಗ್ಯಾಪ್ ಬಿಡಬೇಕಾಗತ್ತೆ. ಅದಕ್ಕೋಸ್ಕರ ನೋಡಿಕೊಂಡು
ಚೈನ್ನ ಹಾಕ್ಕೋಬೇಕು. ನಾನೀಗ 2 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ಮತ್ತು ಡಬಲ್ ಕ್ರೋಚೆಟ್ ಇಲ್ಲಿಂದನೇ ಈ 4 ಚೈನ್ ಗ್ಯಾಪ್ ಇದೆಯಲ್ಲ, ಡಬಲ್ ಕ್ರೋಚೆಟ್ನ ಹಾಕೋತಾ ಇದ್ದೀನಿ. ನೋಡಿ ಈ ರೀತಿ ಬರುತ್ತೆ ಫ್ರೆಂಡ್ಸ್. ನಿಮಗೆ ಇದಕ್ಕೆ ಇನ್ನೂ ತುಂಬ ಸ್ವಲ್ಪ ಜಾಸ್ತಿ ಇರಲಿ ಕಂಬ ಅಂದರೆ ಇನ್ನೂ ಒಂದು ಹಾಕೋಬೋದು. ನೋಡಿ ಸ್ವಲ್ಪ ಗ್ಯಾಪ್ ಅನ್ನಿಸ್ತಾ ಇದೆ, ಅಥವಾ ಇಷ್ಟೇ ಆದರೂ ಸಾಕು, ಚೆನ್ನಾಗಿ ಕಾಣುತ್ತೆ. ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ನಾವಿಲ್ಲಿ ನಾನು ತೋರಿಸಿದ್ನಲ್ಲ ಇಲ್ಲಿಗೆ, ಈ 4 ಚೈನ್ ಗ್ಯಾಪ್ ಏನಿದೆ ಇಲ್ಲಿಗೆ ಕರೆಕ್ಟಾಗಿ ಚುಚ್ಕೊಂಡ್ರೆ ಈ ರೀತಿ ರೌಂಡಾಗಿ ಬರೋದಿಲ್ಲ. ನಾವು ಒಳಗಡೆಗೆ 1 ಪಾಯಿಂಟ್ ಒಳಗಡೆಗೆ ಚುಚ್ಕೊಂಡಿರೋದ್ರಿಂದ ನೋಡಿ ಈ ರೀತಿ ಬರುತ್ತೆ, ಆರ್ಚ್ ರೀತಿ ಕಾಣುತ್ತೆ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ತೋರಿಸಿದ್ನಲ್ಲ ಸ್ವಲ್ಪ ಗ್ಯಾಪ್ ಇದೆ ಅಂತ, ಗ್ಯಾಪ್ ಅನ್ನಿಸ್ತು, ಅದಕ್ಕೆ ತೆಗೆದುಬಿಟ್ಟು ನಾನು ಮತ್ತೆ ಇನ್ನೊಂದು ಕಂಬನ ಹಾಕೋತಾ ಇದ್ದೀನಿ. 7 ಕಂಬ ಆಗುತ್ತೆ ಅಲ್ಲಿಗೆ. 7 ಕಂಬ ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ನಾನು ತೋರಿಸ್ತೀನಿ ಈಗ. ನೋಡಿ ಫ್ರೆಂಡ್ಸ್, ಈಗ ನೀಟಾಗಿ ಕುತ್ಕೊಂತು. ಈಗ 2 ಚೈನ್ ಹಾಕ್ಕೊಳ್ಳೋಣ. 1 2. ಈಗ 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೋಬೇಕು. ದಾರ ತಗೊಂಡು ಈ 4 ಚೈನ್ ಗ್ಯಾಪ್ ಏನಿದೆ ಇದರಲ್ಲಿ ನಾವು ಈಗ ಡಬಲ್ ಕ್ರೋಚೆಟ್ನ ಹಾಕೋಬೇಕು. ಮತ್ತು 2ನ್ನ ಒಂದು ಮಾಡ್ಕೋಬೇಕು, ಮತ್ತು 2 ದಾರನ ಒಂದು ಮಾಡ್ಕೋಬೇಕು. ಈ ರೀತಿ ಇದೇ ಚೈನ್ ಗ್ಯಾಪ್ಗೆ ಮತ್ತೆ ನಾವು 7 ಡಬಲ್ ಕ್ರೋಚೆಟ್ನ ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ಹಾಕ್ಕೊಳ್ತಾ ಹೋಗಬೇಕು. ನೋಡಿ ಈ ರೀತಿ ದಾರನ ಎಳೆದಿಟ್ಕೊಂಡು ಬಟ್ಟೆನ ಈ ರೀತಿ ಇಟ್ಕೋಬೇಕು, ಗ್ರಿಪ್ಪಾಗಿ ಇಟ್ಕೊಂಡು ಹಾಕಿದ್ರೆ ಈವನಾಗಿ ಬರುತ್ತೆ. ಈಗ ಮತ್ತೆ 7 ಡಬಲ್ ಕ್ರೋಚೆಟ್ನ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ನಾನು ಮೊದಲು ತೋರಿಸ್ದಾಗೆ 2 ಚೈನ್ ಹಾಕೋಬೇಕು. ಈ ಕುಚ್ಚು ಕಟ್ಟೋದಕ್ಕೋಸ್ಕರ ಸೂಜಿ ಮೇಲೆ ದಾರ ತಗೋಬೇಕು. ತಗೊಂಡು ಮತ್ತೆ 4 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಡಬಲ್ ಕ್ರೋಚೆಟ್ನ ಹಾಕ್ಕೊಳ್ತಾ ಹೋಗಬೇಕು. ಇದೇ ರೀತಿ ನಾವು ಪೂರ್ತಿ ಸ್ಯಾರಿಗೆ ಹಾಕ್ಕೊಳ್ತಾ ಹೋಗಬೇಕು. ಫ್ರೆಂಡ್ಸ್, ಈ ರೀತಿಯಾಗಿ ಕಾಣುತ್ತೆ. ಹಿಂಭಾಗದಲ್ಲೂ ಇದೇ ರೀತಿ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ನಾನು ಪೂರ್ತಿ ಈಗ ಇಷ್ಟಕ್ಕೂ ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಟಿಪ್ಸ್ ಹೇಳ್ತೀನಿ ಈ ಕುಚ್ಚಲ್ಲಿ. ಏನಂದರೆ ನೋಡಿ, ಈ ಗ್ಯಾಪ್ ಇದೆ ಅಲ್ಲ, ಈ ಗ್ಯಾಪಲ್ಲಿ ನಾವು 2 ಚೈನ್ ಆದರೂ ಹಾಕ್ಕೋಬೋದು ಅಥವಾ 1 ಚೈನ್ ಆದರೂ ಹಾಕ್ಕೋಬೋದು. ನೋಡಿ ನಾನು 2 ರೀತಿಯೂ ಹಾಕ್ಕೊಂಡಿದ್ದೀನಿ. ಇಲ್ಲಿ 2 ಚೈನ್ ತೊಗೊಂಡೆ ಅಲ್ವಾ, ನೋಡಿ ಇಲ್ಲಿ 2 ತೊಗೊಂಡಿದ್ದೀನಿ, ಇಲ್ಲಿ 2 ತೊಗೊಂಡಿದ್ದೀನಿ. ನಾನಿಲ್ಲಿ 1 ಹಾಕ್ಕೊಂಡೆ, ಇಲ್ಲಿ 1 ಹಾಕ್ಕೊಂಡೆ. ನೋಡಿ ಏನು ಡಿಫ್ರೆನ್ಸ್ ಅನಿಸಲ್ಲ. ಇಲ್ಲಿ ನಿಮಗೆ ಸ್ವಲ್ಪ ಗ್ಯಾಪ್ ಅನಿಸುತ್ತೆ, ಅಂದರೆ ಮಣಿ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಕುಚ್ಚು ನೋಡಿ ಈ ರೀತಿ ಕೆಳಗಡೆಗೆ ಬರುತ್ತೆ, ಇಲ್ಲಾದರೆ ಅಷ್ಟೊಂದು ಗ್ಯಾಪ್ ಬರೋದಿಲ್ಲ. ನೋಡಿ ಇಷ್ಟೇ ಡಿಫ್ರೆನ್ಸ್ ಬರುತ್ತಷ್ಟೇ. ನೀವು ಈ ರೀತಿನಾದರೂ ಹಾಕ್ಕೋಬೋದು ಅಥವಾ ಈ ರೀತಿನಾದರೂ ಹಾಕ್ಕೋಬೋದು. ನಾನು 2 ರೀತಿಯಲ್ಲೂ ಹಾಕಿ ತೋರಿಸಿದ್ದೀನಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ಈಗ ಲಾಸ್ಟಲ್ಲಿ ಮತ್ತೆ ನಾವು ಎಂಡ್ ಮಾಡಬೇಕಾದ್ರೆ 3 ಚೈನ್ನ ಹಾಕ್ಕೋಬೇಕು. ನಾವು ಸ್ಟಾರ್ಟಿಂಗಲ್ಲಿ ಏನು 3 ಚೈನ್ ಹಾಕ್ಕೊಂಡಿದ್ವಿ ಅದೇ ರೀತಿ 3 ಚೈನ್ನ ಹಾಕ್ಕೊಂಡು ಲಾಕ್ ಮಾಡಬೇಕು. ಯಾಕಂದರೆ ಇಲ್ಲಿ ಲಾಸ್ಟಲ್ಲಿ ಕುಚ್ಚು ಬರುತ್ತೆ, ಅದಕ್ಕೋಸ್ಕರ. ಈಗ ಮತ್ತೆ ನಾನು ಇಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ ಬಟ್ಟೆಗೆ. ನೀವು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು ಬೇಡ ಅಂದರೆ ಈ ಚೈನ್ ಇದೆಯಲ್ಲ ಬೀಡ್ ಲಾಕು, ಅಲ್ಲಿಗೇನು ಲಾಕ್ ಮಾಡ್ಕೋಬೋದು. ನೋಡಿ ಈಗ
ನಾನು ಈ ಬಟ್ಟೆಗೇ ಲಾಕ್ ಮಾಡ್ಕೊತಾ ಇದ್ದೀನಿ. ಬಟ್ಟೆಗೆ ಲಾಕ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಅಂದರೆ 4 ಚೈನ್ನ ತೊಗೋಬೇಕಾಗತ್ತೆ. 4 ಚೈನ್ನ ತೊಗೋಬೇಕಾಗತ್ತೆ ಬಟ್ಟೆಗಾದರೆ. ಅಂದರೆ ಇಲ್ಲಿ ನಾವು ಗ್ಯಾಪ್ನ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ನೋಡಿ ಈ ರೀತಿ ನೋಡ್ಕೋಬೇಕು ನಾವಿಲ್ಲಿ ಇಟ್ಕೊಂಡು. ಅಕಸ್ಮಾತ್ ಸ್ವಲ್ಪ ಟೈಟ್ ಆಯಿತು ಅಂದರೆ ಇನ್ನೊಂದು ಚೈನ್ನ ಹಾಕ್ಕೋಬೇಕು. ಈಗ ನಾನು ಇದಕ್ಕೆ ಚೈನ್ಗೆ ಹಾಕ್ತಾಯಿದ್ದೀನಿ. ಈ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಫ್ರೆಂಡ್ಸ್ ಈ ರೀತಿ ಹಾಕ್ಕೊಂಡಿದ್ದೀನಿ. ಈಗ ಚೈನ್ಗೆ ಹಾಕೊಂಡ್ಮೇಲೆ ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಎರಡು ಸಾರಿನಾದರೂ ಲಾಕ್ ಮಾಡ್ಕೋಬೋದು ಅಥವಾ ಒಂದು ಸಾರಿನಾದರೂ ಲಾಕ್ ಮಾಡ್ಕೋಬೋದು. ಈಗ ಇದನ್ನು ಎಂಡ್ ಮಾಡ್ತಾಯಿದ್ದೀನಿ. ಈ ರೀತಿ 2 ಸಾರಿ ಲಾಕ್ ಮಾಡಿಕೊಂಡ್ರೆ ಲಾಕ್ ಆಗುತ್ತೆ. ಈ ದಾರನ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಹೊಸದಾಗಿ ಹಾಕೋರಿಗೆ ತುಂಬಾ ಸಿಂಪಲ್ ಡಿಸೈನ್ ಇದು. ನಾನು ಮೊದಲೇ ಹೇಳಿದಾಗೆ ಇದ್ರ ಮಧ್ಯೆ ನೀವು ಒಂದೊಂದು ಬೀಡನ್ನ ಹಾಕೋಬೋದು, ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಇದ್ರ ಮಧ್ಯೆ ಕುಚ್ಚನ್ನು ಹಾಕ್ಕೊಳ್ಳೋಣ. ನೋಡಿ ಹಿಂಭಾಗದಲ್ಲೂ ನೀಟಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ನೋಡಿ ಫ್ರೆಂಡ್ಸ್, ಇದು ಸೀದಾ ಈ ರೀತಿ ಉಲ್ಟಾ ಮಾಡ್ಕೋಬೇಕು. ನಾವು ಯಾವಾಗಲೂ ಕುಚ್ಚು ಕಟ್ಟಬೇಕಾದ್ರೆ ಉಲ್ಟಾ ಹಾಕ್ಕೋಬೇಕು, ಯಾಕಂದರೆ ಗಂಟು ಹಿಂದೆ ಬರೋ ರೀತಿ ಕುಚ್ಚನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ನಾನು ಬೇರೆ ಕಲರ್ ದಾರ ತೊಗೊಂಡಿದ್ದೀನಿ ಕುಚ್ಚು ಹಾಕೋದಕ್ಕೆ. 67 ದಾರನ ತೊಗೊಂಡಿದ್ದೀನಿ. 67 ದಾರನ ತೊಗೊಂಡು ನೋಡಿ ಈ ರೀತಿ ತೂರಿಸ್ಕೋಬೇಕು. ನಾನು ಇದಕ್ಕೆ ಗಮ್ ಹಾಕಿ ಅಂಟಿಸ್ಕೊಂಡಿದ್ದೀನಿ. ಈ ರೀತಿ ಹಾಕೋದ್ರಿಂದ ದಾರ ಹೊರಗಡೆ ಬರೋದಿಲ್ಲ, ನೀಟಾಗಿ ಒಂದೇ ಕಡೆ ಇರುತ್ತೆ. ನೋಡಿ ಕುಚ್ಚು ಹಾಕೋದಕ್ಕೂ ತುಂಬ ಸುಲಭನೇ ಆಗುತ್ತೆ. ನೋಡಿ ಈ ರೀತಿ ಇಟ್ಕೊಂಡು ಕುಚ್ಚನ್ನು ಕಟ್ಕೋಬೇಕು. ಇನ್ನೂ ದಪ್ಪ ಬೇಕಂದರೆ ಕುಚ್ಚು ಇನ್ನೂ ದಪ್ಪ ಬೇಕಾದರೂ ಹಾಕ್ಕೋಬೋದು. ಇದನ್ನು ಸಹ ಈ ಗಂಟು ಇರೋ ದಾರನ ಗಮ್ ಹಾಕಿ ನಾವಿಲ್ಲಿ ಹಿಂಭಾಗದಲ್ಲಿ ಅಂಟಿಸ್ಕೋಬೇಕಾಗತ್ತೆ. ಫ್ಯಾಬ್ರಿಕ್ ಗ್ಲೂ ಬರುತ್ತೆ ಅದರಿಂದ. ಈಗ ಇದಕ್ಕೆ ಜರಿ ದಾರದಿಂದ ನಾವು ಗಂಟು ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ಇಟ್ಕೋಬೇಕು. ಇಷ್ಟುದ್ದ ಎಕ್ಸ್ಟ್ರಾ ಬಿಟ್ಕೊಂಡು ನಾವು ಈ ರೀತಿ ಸುತ್ಕೋತಾ ಬರಬೇಕು. ನೋಡಿ ಈ ರೀತಿ ಸೂಜಿಯಿಂದನಾದರೂ ಕಟ್ಕೋಬೋದು ಕುಚ್ಚನ್ನು, ಅಥವಾ ಈ ರೀತಿನಾದರೂ ಸುತ್ಕೋಬೋದು. ಈ ರೀತಿ 4 ರಿಂದ 5 ಸಾರಿ ಸುತ್ತಕೊಂಡು ಗಂಟು ಹಾಕೋಬೇಕು. ಇದನ್ನು ಅಷ್ಟೇ ಒಂದು 2 ರಿಂದ 3 ಸಾರಿ ಗಂಟು ಹಾಕೋಬೇಕು, ಕುಚ್ಚು ಬಿಚ್ಚಿ ಹೋಗದ ಹಾಗೆ. ಈಗ ಈ ದಾರನ ಕಟ್ ಮಾಡ್ಕೊಳ್ಳೋಣ. ಈಗ ಇದನ್ನು ಎಷ್ಟು ಉದ್ದಕ್ಕೆ ಬೇಕೋ ಅಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಳ್ಳೋಣ. ಚಿಕ್ಕದಾಗಿ ಬೇಕು ಕುಚ್ಚು ಅನ್ನೋದಾದರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಉದ್ದನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಬರುತ್ತೆ. ನಾನು ತುಂಬ ಕಡಿಮೆ ತೊಗೊಂಡಿದ್ದೀನಿ ದಾರ, ಅದರಿಂದಾಗಿ ಈ ರೀತಿ ಸಣ್ಣದಾಗಿ ಬಂದಿದೆ. ನೋಡಿ ಇದ್ರ ಮಧ್ಯೆ ಬೇರೆ ಕಲರ್ನ ನಾವು ಹಾಕ್ಕೊಳ್ತಾ ಹೋಗ್ಬೋದು. ಇದಕ್ಕೆ ಸ್ವಲ್ಪ ಗಮ್ ಹಾಕಿ ನಾನು ಈ ಬಟ್ಟೆ ಹಿಂಭಾಗದಲ್ಲಿ ಅಂಟಿಸ್ತಾ ಇದ್ದೀನಿ. ಅಥವಾ ದಾರಕ್ಕಾದರೂ ಅಂದರೆ ಈ ಸಿಲ್ಕ್ ಥ್ರೆಡ್ಗಾದರೂ ಅಂಟಿಸ್ಕೋಬೋದು. ಈಗ ಒಂದು ಬಿಟ್ಟು ಒಂದಕ್ಕೆ ನಾನು ಹಾಕ್ಕೋತಾ ಇದ್ದೀನಿ. ಇಲ್ಲಿ ಮಧ್ಯದಲ್ಲಿ ಬೇರೆ ಕಲರ್ ದಾರನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಹಾಕ್ಕೋಬೇಕು.
ಈ ರೀತಿಯಾಗಿ ಇಟ್ಕೊಂಡು ಸಿಲ್ಕ್ ಈ ಗೋಲ್ಡ್ ಜರಿ ದಾರದಿಂದ ಸುತ್ಕೋಬೇಕು. ನೋಡಿ, ಈ ರೀತಿ ಕಟ್ಟೋದಕ್ಕೆ ನಿಮಗೆ ಸುಲಭ ಅನಿಸಿದ್ರೆ ಇದೇ ರೀತಿನೇ ಕಟ್ಕೊಳ್ಳಿ, ಅಥವಾ ಸೂಜಿಯಲ್ಲಿ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ. ನನಗೆ ಈ ರೀತಿನೇ ತುಂಬ ಸುಲಭ ಅನಿಸುತ್ತೆ, ಅದಕ್ಕೆ ನಾನು ಈ ರೀತಿನೇ ಕಟ್ಕೊಳ್ತೀನಿ. ಸೀರೆಗೂ ಸಹ ಇದೇ ರೀತಿನೇ ಕಟ್ಕೊಳ್ಳೋದು. ಈ ರೀತಿ ಇಟ್ಕೊಂಡು ಈ ಕುಚ್ಚು ಅಂದರೆ ನಾವು ಮೊದಲು ಕುಚ್ಚು ಏನು ಕಟ್ ಮಾಡಿದ್ದೀವಿ ಅದೇ ಸಮಕ್ಕೆ ನಾವು ಕಟ್ ಮಾಡ್ಕೋಬೇಕು. ಈ ರೀತಿ ಬರುತ್ತೆ. ಸ್ವಲ್ಪ ದೊಡ್ಡದಿತ್ತು ಅಂದರೆ ನೀವು ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೋಬೋದು, ಅಥವಾ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ಸಹ ನೋಡಿಕೊಂಡು ಕಟ್ ಮಾಡ್ಕೋಬೋದು. ಈ ರೀತಿ ಈಗ ಪೂರ್ತಿ ಕುಚ್ಚು ಹಾಕಿ ನಾನು ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ಫ್ರೆಂಡ್ಸ್. ಕಂಪ್ಲೀಟಾಗಿ ಈ ರೀತಿಯಾಗಿ ಡಿಸೈನ್ ರೆಡಿಯಾಗಿದೆ ನೋಡಿ. ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಸುಲಭವಾಗಿ ಹೊಸದಾಗಿ ಕಲಿತಾ ಇರೋರು ಈ ರೀತಿ ಡಿಸೈನ್ನ ಹಾಕೋಬೋದು. ಸ್ಯಾರಿಗೂ ಹಾಕ್ಕೊಂಡ್ರು ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಹಾಕೋಬೋದು ಅಂತ.